ನಮಸ್ತೆ ಆತ್ಮೇರೆ, ನಾನು ಮಣಿಕಂಠ ಜಿ ಯೋಗೋಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಕೆಂಪೇಗೌಡ ನಗರ, ಮಾಗಡಿ ಮೇನ್ ರೋಡ್, ಬೆಂಗಳೂರು. ದೊಡ್ಡವರಲ್ಲಿ ಅಂದರೆ ವಯಸ್ಕರಲ್ಲಿ ಒಂದು ರೀತಿ ಅಸಮಾಧಾನ, ಅಶಾಂತತೆ, ಗೊಂದಲ, ಅದು ವಾತಾವರಣ ಅಂದರೆ ಸಂಸಾರದ ವಾತಾವರಣದಲ್ಲಾಗ್ಬೋದು, ಕೆಲಸ ಮಾಡೋ ವಾತಾವರಣದಲ್ಲಾಗ್ಬೋದು, ಸಂಬಂಧದಲ್ಲಿ, ಸಂಸಾರದಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಈ ರೀತಿ ಪ್ರತಿದಿನ ಒಂದೊಂದು ಸಣ್ಣ ಪರಿಸ್ಥಿತಿಯಲ್ಲಿ ಒಂದಲ್ಲ ಒಂದು ಮಾತು ಬರ್ತದೆ ಹೋಗ್ತದೆ. ಸೊ ನಾವು ಅದನ್ನೆಲ್ಲ ಕ್ಷಮಿಸಬೇಕು, ಮರಿಬೇಕು, ಅದರಿಂದ ಆಚೆ ಬರಬೇಕು, ಪ್ರತಿದಿನ ಹೊಸತರಂತೆ ಕಳೀಬೇಕು, ಈ ರೀತಿ ಎಲ್ಲ ಅನ್ಕೊತಾ ಇರ್ತಾರೆ. ಬಟ್ ಆದರೆ ಕೆಲವೊಂದು ವಿಚಾರಧಾರ ತಲೆ ಬಂದಾಗ ವಾಪಸ್ ಹೋಗೋದೇ ಇಲ್ಲ. ಕ್ಷಮಿಸೋಕ್ಕಾಯ್ತಲ್ಲ, ಮರೆಯೋಕ್ಕಾಗ್ತಾಯಿಲ್ಲ, ಬಿಡೋಕ್ಕಾಗ್ತಾಯಿಲ್ಲ, ಒಂಥರ ತಲೆಯಲ್ಲಿ ಅದೇ ಓಡ್ತಾ ಇರ್ತೀವಿ. ಅದರಿಂದ ಎಷ್ಟೋ ಜನಕ್ಕೆ ನಿದ್ದೆ ಕೂಡ ಬರೋದಿಲ್ಲ. ನಾವು ಬೆಳಗ್ಗೆ ಎದ್ದಾಗ ರಿಫ್ರೆಶ್ಮೆಂಟು ಉಂಟಾಗಬೇಕು, ನಮ್ಮಲ್ಲಿ ಈ ರೀತಿ ಒಂದು ಚೇಂಜಸ್ಸನ್ನು ತೆಗೆದುಕೊಬರ್ಬೇಕು ಅಂದಾಗ ಅದು ಕಲರ್ ಥೆರಪಿಯಿಂದ ಸಾಧ್ಯ. ಈಚ್ ಎವರಿ 10 ಬೆರಳುಗಳು ಕೂಡ 10 ಎನರ್ಜಿನ ಪ್ರತಿಪಾದಿಸುತ್ತೆ. ಅಗ್ನಿ, ಪೃಥ್ವಿ, ಜಲ ಮತ್ತು ಆಕಾಶ. ಹಾಗೆ ಡೈರೆಕ್ಷನ್ನು, ಮೈಂಡು, ಸೋಲು, ಡಾರ್ಕ್ನೆಸ್ಸು, ಈ ರೀತಿ ಈ 10 ಬೆರಳಲ್ಲಿ ಕೆಲವೊಂದು ಕಲರ್ಗಳನ್ನು, ಕೆಲವೊಂದು ಉಗ್ರನ ಕೆಳಗಡೆ ಯಾಂಗ್ ಬ್ರೈನ್ನ ರಿಫ್ಲೆಕ್ಸಿಗೆ ಹಾಕಿದಾಗ ನೀವು ಆ ಚೇಂಜಸ್ಸನ್ನು ನಿಮ್ಮಲ್ಲಿ ಕಾಣ್ಬೋದು. ತಕ್ಷಣದಲ್ಲಿ ನಾವು ಮರೆಯೋದು, ಅಥವಾ ತಲೆಯಲ್ಲಿ ಯಾವುದೋ ಒಂದು ವಿಚಾರಧಾರ ಕಂಟಿನ್ಯೂಸ್ ಆಗಿ ಓಡ್ತಾ ಇದ್ದರೆ ಅದನ್ನು ತಲೆಯಿಂದ ತೆಗೆದಾಕೋದು, ಅಥವಾ ಯಾರೋ ನಮ್ಗೆ ಏನಾರೋ ಒಂದು ಅಂದ್ಬಿಟ್ಟಿದ್ದಾಗ ಅವ್ರನ್ನ ಕ್ಷಮಿಸೋಕ್ಕಾಗ್ತಾಯಿಲ್ಲ, ಅವ್ರನ್ನ ಕ್ಷಮಿಸೋದಕ್ಕೆ ಇದೆಲ್ಲದಕ್ಕೂ ಕೂಡ ಇದು ಸಹಕಾರಿ ಐತೆ. ಇದು ಮಾನಸಿಕ ಆರೋಗ್ಯವನ್ನು ವೃದ್ಧಿಸುತ್ತೆ. ನೀವು ಏನಿಲ್ಲ, ಈ ಕಲರ್ಸ್ಗಳನ್ನು ನೈಟಲ್ಲಿ ಹಾಕ್ಕೊಬಿಟ್ಟು ಬೆಳಗ್ಗೆ ಕಂಪ್ಲೀಟಾಗಿ ಗಳಿಸಿದಾಗ ಬೆಳಗ್ಗೆ ಕಂಪ್ಲೀಟ್ ಎಂದು ರಿಫ್ರೆಶ್ಮೆಂಟನ್ನು ನೀವು ಕಾಣ್ಬೋದು. ಅಂದರೆ ನಾವು ಕೆಲಸ ಮಾಡೋ ವಾತಾವರಣದಲ್ಲಿ ಏನೋ ಒಂದು ಮಾತು ಬಂದು ಹೋಗಿರುತ್ತೆ, ಎದುರು ಬದ್ರಿಗಿದ್ದವರು ಅಥವಾ ಜೊತೆಗಿದ್ದವ್ರ ಜೊತೆಯಲ್ಲಿ, ಅದೆಲ್ಲವನ್ನು ಕೂಡ ಮರೀತಿರೋಣ. ಹಾಗೆ ಸಂಸಾರದಲ್ಲಿ ಕೂಡ ಇದು ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಮನೆಯ ವಾತಾವರಣದಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದನ್ನ ತಕ್ಷಣದಲ್ಲಿ ಕ್ಷಮಿಸಬೇಕು. ಅದೇ ಹೇಳ್ತಾರಲ್ಲ, ಕ್ಷಮಿಸಿದವರು ದೊಡ್ಡವರು ಅಂತ. ಇಲ್ಲಿ ನಾವು 4 ಕಲರನ್ನು ಯೂಸ್ ಮಾಡ್ತೀವಿ. ಪಿಂಕ್ ಕಲರು, ಸ್ಕೈ ಬ್ಲೂ ಕಲರು, ಬ್ಲ್ಯಾಕ್ ಕಲರು ಮತ್ತು ಆರೆಂಜ್ ಕಲರ್. ಈ ರೀತಿ ಕಲರ್ಗಳನ್ನು ಕೆಲವೊಂದು ರಿಫ್ಲೆಕ್ಸಲ್ಲಿ ಹಾಕೋದು ಭಾಳ ಮುಖ್ಯ. ಈ ಪಿಂಕ್ ಕಲರನ್ನು 2 ನಮ್ಮ ಹೆಬ್ಬೆಟ್ಟಿದೆ, ಮಧ್ಯ ಬೆರಳಿದೆಯಲ್ಲ, ಮಧ್ಯ ಬೆರಳಿನ ಉಗುರಿನ ಕೆಳಗಡೆ, ಇದು ಕಾನ್ಷಿಯಸ್ ಸಬ್ಕಾನ್ಷಿಯಸ್ ಮೈಂಡನ್ನು ರೆಪ್ರೆಸೆಂಟ್ ಮಾಡುತ್ತೆ. 2 ಮಧ್ಯದ ಬೆರಳಿನ ಉಗುರಿನ ಕೆಳಗಡೆ ಈ ರೀತಿ ಪಿಂಕ್ ಕಲರ್ ಡಾಟ್ ಹಾಕೋದು. ಹಾಗೆ ಆರೆಂಜ್ ಕಲರನ್ನು ಬಲಗೈ ಉಂಗುರದ ಬೆರಳು ಉಗುರು ಕೆಳಗಡೆ ಹಾಕೋದು ಡಾಟ್. ಈ ರೀತಿ ಬಲಗೈ ಉಗುರಿನ ಕೆಳಗಡೆ ಒಂದು ಆರೆಂಜ್ ಕಲರ್ ಡಾಟ್ ಹಾಕೋದು. ಹಾಗೆ ವಿಂಡ್ ಜಾಸ್ತಿ ಇರ್ತಾರೆ, ವಿಂಡನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಎಡಗೈ ಕಿರುಬೇಳು ಉಗುರು ಕೆಳಗಡೆ ಒಂದು ಸ್ಕೈ ಬ್ಲೂ ಕಲರು ಡಾಟ್ ಹಾಕೋದು. ಹಾಗೆ ಬ್ಲ್ಯಾಕ್ ಕಲರ್ನ 2 ನಮ್ಮ ಹೆಬ್ಬೆಟ್ಟು, ಸೋಲು ಮತ್ತು ಡಾರ್ಕ್ನೆಸ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ. 2 ಹೆಬ್ಬೆಟ್ಟಿನ ಉಗುರಿನ ಕೆಳಗಡೆ ನೀವು ಬ್ಲ್ಯಾಕ್ ಕಲರ್ನ ಹಾಕೋದು. ಈ ರೀತಿ ಬ್ಲ್ಯಾಕ್ ಕಲರ್ ಹಾಕೋದು. ಹಾಗೆ ಅಂಗೈಯಲ್ಲಿ, ಎಡಗೈ ಅಂಗೈಯಲ್ಲಿ ಎಲ್ಲರ ಒಂದು ಕಡೆ 0 ಅಂತ ಬರ್ಕೊಳ್ಳಿ. ಈ ರೀತಿ 0 ಅಂತ ಬರ್ಕೊಳ್ಳೋದು. 2 ಹೆಬ್ಬೆಟ್ಟು ಉಗುರು ಕೆಳಗಡೆ ಬ್ಲ್ಯಾಕ್ ಕಲರು, ಅಂಗೈಯಲ್ಲಿ 0, 2 ಮಧ್ಯದ ಬೆರಳು ಉಗುರು ಕೆಳಗಡೆ ಪಿಂಕ್ ಕಲರು, ಹಾಗೆ ಎಡಗೈ ಕಿರು ಬೆರಳು ಉಗುರು ಕೆಳಗಡೆ ಒಂದು ಸ್ಕೈ ಬ್ಲೂ ಕಲರ್ ಡಾಟು, ಬಲಗೈ ಉಂಗುರದ ಬೆರಳು ಉಗುರು ಕೆಳಗಡೆ ಒಂದು ಆರೆಂಜ್ ಕಲರ್ ಡಾಟು. ಇದು ಯಾರಿಗೆ ಅಂದರೆ ದೊಡ್ಡವರಿಗೆ. ಸೊ ನಿಮ್ಮ ಕೆಲಸ ಮಾಡೋ ವಾತಾವರಣದಲ್ಲಿ, ಮನೆಯ ವಾತಾವರಣದಲ್ಲಿ ಯಾವ್ದಾರು ಒಂದು ಮಾತು ಬರುತ್ತೆ ಹೋಗುತ್ತೆ, ಅಸಮಾಧಾನ, ನಿಮ್ಮಲ್ಲಿ ಅಸಮಾಧಾನ ಉಂಟಾಗಿದ್ರೆ, ಅಶಾಂತತೆ ಉಂಟಾಗಿದ್ರೆ, ಗೊಂದಲ ಇದ್ದರೆ, ಒಂಥರ ಮೆಂಟಲಿ ನೀವು ಡಿಸ್ಟರ್ಬ್ಡ್ ಆಗಿದ್ರೆ, ಅದರಿಂದ ಹೊರ ಬರೋದಕ್ಕೆ ಈ ಕಲರ್ಗಳು ಸಹಾಯ ಮಾಡುತ್ತೆ. ನೀವು ರಾತ್ರಿ ಹಾಕೊಂಡ್ಬಿಟ್ಟು ಬೆಳಗ್ಗೆ ಅಳಿಸಿದ್ರೆ ಸಾಕು, ಬೆಳಗ್ಗೆ ಫುಲ್ ರಿಫ್ರೆಶ್ಮೆಂಟ್ ಇರುತ್ತೆ. ಈಗ ಸಂಸಾರ ಅಂತ ಇಟ್ಕೊಳ್ಳಿ, ಗಂಡ ಹೆಂಡತಿ ಮಧ್ಯೆ ಒಂದು ಇರಿಸುಮುರಿಸು ಒಂದು ಮಾತು ಬರುತ್ತೆ, ಕ್ಷಮಿಸ್ಬಿಡ್ಬೇಕು. ಬೆಳಗ್ಗೆ ಎದ್ದಾಗ ನೀವೇ ನಗ್ನಾಗ್ತಾ ಅವ್ರನ್ನ ಮಾತಾಡ್ಸ್ಬಿಡ್ಬೇಕು. ಅದಕ್ಕೆ ಇದು ಕಲರ್ಗಳು ಸಹಕಾರಿ ಆಗುತ್ತೆ ನಿಮ್ಮ ಕೆಲಸ ಮಾಡೋ ವಾತಾವರಣದಲ್ಲಿ. ಹಾಗೆ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಎಲ್ಲದರಲ್ಲೂ ಕೂಡ ಒಂಥರ ನೀವು ವ್ಯಾಪಾರ ವ್ಯವಹಾರ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದಾಗ ನೀವು ಹೆಂಗಿರ್ಬೇಕು, ಕೂಲಾಗಿರ್ಬೇಕು, ಕಾಮಾಗಿರ್ಬೇಕು. ಅವಾಗಲೇ ಅದು ವ್ಯಾಪಾರ ವೃದ್ಧಿ ಆಗೋದು, ಸುಸೂತ್ರವಾಗಿ ನಡ್ಕೊಂಡು ಹೋಗೋದು. ಅದೆಲ್ಲದಕ್ಕೂ ಕೂಡ ಈ ಕಲ್ಲರ್ಗಳು ಸಹಾಯ ಮಾಡುತ್ತೆ. ಸೊ ನಿಮ್ಗೆ ಯಾರಿಗಾರ ಸದಾಕಾಲದಲ್ಲಿ ಯಾವ್ದಾರ ಒಂದು ವಿಚಾರಧಾರೆ ತಲೆ ತುಂಬ್ಕೊಂಡ್ಬಿಟ್ಟಿದೆ, ಅದರಿಂದ ನಾವು ಆಚೆ ಬರೋಕ್ಕಾಗ್ತಾ ಇಲ್ಲ, ಸದಾಕಾಲದಲ್ಲಿ ಗೊಂದಲ ಇದೆ, ಅಶಾಂತತೆ ಇದೆ, ಅಸಮಾಧಾನ ಇದೆ ಅನ್ನೋರೆಲ್ಲರೂ ಕೂಡ ಈ ಕಲರನ್ನು ಯೂಸ್ ಮಾಡಿ ಈ ಚೇಂಜಸನ್ನು, ನಾ ಹಿಂದೆ ಹೇಳಿದಂಥ ಎಲ್ಲ ಚೇಂಜಸನ್ನು ಕಾಣ್ಬೋದು. ಸೊ ನಿಮಗೆ ಯಾರಿಗಾರ ಈ ರೀತಿ ಅಶಾಂತತೆ, ಅಸಮಾಧಾನ, ಗೊಂದಲ ಇದ್ದರೆ, ಸೊ ಯಾರನ್ನ ಕ್ಷಮಿಸೋಕ್ಕಾಗ್ತಾಯಿಲ್ಲ, ಮರೆಯೋಕ್ಕಾಗ್ತಾಯಿಲ್ಲ, ಬಿಡೋಕ್ಕಾಗ್ತಾಯಿಲ್ಲ ಅಂದರೆ, ಸೊ ನೀವು ಈ ಕಲರ್ಗಳನ್ನು ಅಪ್ಲೈ ಮಾಡಿ
ಚೇಂಜಸನ್ನು ಕಾಣ್ಬೋದು. ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಸದುಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ನಮಸ್ಕಾರ.